ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಕಾಕಿ ತೊಟ್ಟು ಜನರನ್ನ ರಕ್ಷಿಸಬೇಕಾದ ಪೊಲೀಸಪ್ಪನೇ ಹೆಂಡತಿಯ ಜೀವ ಹಿಂಡ್ತಿದ್ದಾನಂತೆ. ಮದುವೆಯಾಗಿ ಮಗು ಇದ್ರೂ ಕೂಡ ಯುವತಿಯರ ಹಿಂದೆ ಬೀಳೋ ಈ PSI ಹೆಂಡತಿಯನ್ನ ಕೊಲೆ ಮಾಡಲು ಮುಂದಾಗಿದ್ದ ಎನ್ನುವ ಆರೋಪ ಕೇಳಿಬಂದಿದೆ. ಸರ್ಕಾರಿ ಕೆಲಸ, ಕೈತುಂಬ ಸಂಬಳ ಇದ್ರೂ ಈ PSI ಭೈರಪ್ಪ ವರದಕ್ಷಿಣೆ ಆಸೆಗೆ ಬಿದ್ದು ಹೆಂಡತಿಗೆ ಕಿರುಕುಳ ನೀಡುತ್ತಿದ್ದಾನೆಂತೆನ್ನುವಂಥ ಆರೋಪವನ್ನ ಮಾಡಲಾಗಿದೆ. ಹಣದ ವಿಚಾರಕ್ಕೆ ಹೆಂಡತಿ ಜೊತೆ ಜಗಳ ಮಾಡ್ತಿದ್ದ ಭೈರಪ್ಪ ಆಗಾಗ ಮನೆ ಬಿಟ್ಟು ಹೋಗ್ತಿದ್ದಂತೆ. ಇನ್ನು ಮುದ್ದಾದ ಮಗಳನ್ನ ಈ ಪೊಲೀಸಪ್ಪನಿಗೆ ಕೊಟ್ಟ ತಪ್ಪಿಗೆ ಮಹಿಳೆಯ ತಂದೆ ನಿತ್ಯ ಕಣ್ಣೀರು ಹಾಕ್ತಿದ್ದಾರೆ. ಮಗಳ ಕಷ್ಟ ಕೇಳಲು ಮನೆಗೆ ಬಂದ ಮಾವನ ಮೇಲೆ PSI ಭೈರಪ್ಪ ಹಲ್ಲೆ ನಡೆಸಿದ್ದಾನೆ ಎನ್ನುವ ಆರೋಪ ಕೂಡ ಇದೆ. ಅಲ್ಲದೆ ಹೆಂಡತಿಯನ್ನ ಹತ್ಯೆ ಮಾಡೋಕ್ಕೂ ಈತ ಪ್ಲಾನ್ ಮಾಡಿದ್ದಾನಂತೆ ಅಂತ ಹೇಳಲಾಗ್ತಾ ಇದೆ. ಪತ್ನಿ ಕೊಲೆಗೆ ಸುಪಾರಿ ಕೊಟ್ಟ ಆರೋಪ ಕೂಡ ಈತನ ಮೇಲೆ ಇದ್ದು, ಪೊಲೀಸಪ್ಪನೇ ರೌಡಿಗಳನ್ನ ತಂದು ಮನೆ ಮುಂದೆ ನಿಲ್ಲಿಸ್ತಾ ಇದ್ದ ಅಂತ ಪತ್ನಿ ಆರೋಪ ಮಾಡಿದ್ದಾಳೆ. PSI ವಿರುದ್ಧ ದೂರು ಕೊಟ್ಟು ಪೊಲೀಸರು ಸ್ವೀಕರಿಸೋದಿಲ್ಲ ಅಂತ ಕೆಂಗೇರಿ ಪೊಲೀಸರ ಮೇಲೆ PSI ಪತ್ನಿ ಆರೋಪಿಸಿದ್ದಾರೆ. ಕೊನೆಗೆ NCR ಮಾಡಿ ಕಳಿಸಿದ್ದಾರೆ. ಹೀಗಾಗಿ ನಗರ ಪೊಲೀಸ್ ಆಯುಕ್ತ ಮತ್ತು DG ಅವರಿಗೆ PSI ವಿರುದ್ಧ ದೂರು ನೀಡಲು ಪತ್ನಿ ಮುಂದಾಗಿದ್ದು, ಸದ್ಯ ಇನ್ಫ್ಯಾಂಟ್ರಿ ರಸ್ತೆಯಲ್ಲಿರುವ ಪೊಲೀಸ್ ಆಯುಕ್ತ ಕಚೇರಿಯಲ್ಲಿ PSI ಕೂಡ ಬೀಳು ಬಿಟ್ಟಿದ್ದಾರಂತೆ. ಮದುವೆಯಾಗಿ ಮಗು ಇದ್ರೂ ಕೂಡ ಈ ಪೊಲೀಸಪ್ಪ ಯುವತಿಯರ ಜೊತೆ ಚೆಲ್ಲಾಟವಾಡೋದು ಮಾತ್ರ ಬಿಟ್ಟಿರಲಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆದ ಯುವತಿಯರಿಗೆ ಮೆಸೇಜ್ ಮಾಡ್ತಿದ್ದಂತೆ, ಅವ್ರ ಜೊತೆಗೆ ಸುತ್ತಾಡಿ ಮದುವೆ ಮಾಡಿಕೊಳ್ಳೋದಾಗಿ ಹಿಂದೆ ಬೀಳ್ತಿದ್ದ ಎನ್ನುವ ಆರೋಪ ಕೂಡ ಇದೆ. ಒಪ್ಪದೇ ಇದ್ದಾಗ ಆ ಯುವತಿಯರಿಗೂ ಕರೆ ಮಾಡಿ ಬೆದರಿಕೆ ಹಾಕ್ತಿದ್ದಂತೆ. ಗಂಡನ ಕಿರುಕುಳ ತಾಳಲಾರದೆ ಮಹಿಳೆ ಕಮಿಷನರ್ಗೆ ದೂರು ನೀಡಲು ಈಗ ಮುಂದಾಗಿದ್ದಾರೆ. ವರದಿ ಶಂಕರಗೌಡ ಹಚ್ಚಡದ್, ಮಹಾಯುದ್ಧ ನ್ಯೂಸ್, ಬೆಂಗಳೂರು. ಅದೇ ನನ್ನ ಹೊಡೆದು ಬಿಟ್ಟಿದ್ರು, ಚೆನ್ನಾಗಿ ಬಟ್ಟೆ ಎಲ್ಲ ಹರಿದಿ ರೋಡ್ ಕಳಿಸ್ಬಿಟ್ರು. ಬಾಳ್ ಸಲ ಹೋಗು ನೀನ್ ಆಚೆ ಫಸ್ಟು ಅಂತ ಎಲ್ಲ ಬಟ್ಟೆ ಎಲ್ಲ ಹರಿದಿ ಹೊಡೆದಿ ಅವ್ರ ಅಮ್ಮ ಮಗ ಇಬ್ರು ಸೇರಿ ಆಚೆ ಹಾಕಿದ್ರು. ಅವಾಗ ನಾನು ವಿಧಿ ಇಲ್ಲದೆ ಪೊಲೀಸ್ನವರಿಗೂ ಕಂಪ್ಲೇಂಟ್ ಮಾಡಿದೆ ಸರ್. 112ಗೂ ಕಾಲ್ ಮಾಡಿದೆ, ಯಾರೂ ರೆಸ್ಪಾಂಡ್ ಮಾಡಲಿಲ್ಲ. ಅದಾದ್ಮೇಲೆ ನಮಗೆ ಬರಲ್ಲ, ಬ್ಯಾಡ್ರಳ್ಳಿಗೆ ಬರಲ್ಲ, ತಾವರೆಕೆರೆಗೆ ಬರುತ್ತೆ, ಒಬ್ಬೊಬ್ರು ಅವ್ರು ಮಾಗಡಿ ರೋಡಿಗೆ ಬರುತ್ತೆ ಅಂತ ಅವರವರೇ ಇದು ಮಾಡ್ಕೊಂಡ್ರು ಸರ್. ಅದಾದ್ಮೇಲೆ ನಾನು ನಮ್ಮ ತಂದೆ ಕಾಲ್ ಮಾಡಲೇಬೇಕಾಯ್ತು ಪರಿಸ್ಥಿತಿ. ನಮ್ಮ ತಂದೆ ಬಂದಿದ್ದಕ್ಕೆ ಏನಪ್ಪ ಹಿಂಗೆಲ್ಲ ಹೊಡೆದಿದೆಯಲ್ಲ ಸರಿನಾ ಅಂತ ಅವರು ಹೊಡೆದಿದ್ದ ಮೇಲೆ ಅವರು ಬಂದೇ ಬರುತ್ತೆ ಸರ್. ಅದನ್ನ ನಾವು ಕೇಳಿದಕ್ಕೆ ಮಚ್ಚೆತ್ಕೊಂಡು ಇವತ್ತು ಅಪ್ಪ ಮಗಳನ್ನ ಇಬ್ಬರನ್ನು ಕತ್ತರಿಸಾಕ್ತೀನಿ, ಹಾಗೆ ಹೀಗೆ ನಾನು ನೋಡ್ತಾನೆ ಇದ್ದೀನಿ. ಅವತ್ತಿಂದನೂ ಅಪ್ಪ ಮಗಳಿಬ್ರು ಒಪ್ಕೊಂತಾನೆ ಇಲ್ಲ, ನಾನು ಏನು ಹೇಳಿದ್ರು ನಿಮ್ಮಿಬ್ಬರು ನಾನು ಉಳಿಸೋದೇ ಇಲ್ಲ ಅಂತ ಮನೆ ಹತ್ರ ರೌಡಿಗಳನ್ನೆಲ್ಲ ಕರೆಸಿ ಒಂದು 20-30 ಜನನ ಆ ಥರ ಎಲ್ಲ ಮಾಡಿದ್ರು ಸರ್. ನಾ ಹೇಳೋದು, ನಾನು ನಮ್ಮ ತಂದೆ ನೋಡಿಲಿಕ್ಕೆ 20-30 ಜನ ರೌಡಿಗಳ ಅವಶ್ಯಕತೆ ಇರಲಿಲ್ಲ ಸರ್. ಒಬ್ಬ ಗಂಡಸಿಗೆ 5 ಜನ ಹೆಣ್ಮಕ್ಳು ನಿಂತ್ಕೊಂಡ್ರೆ ಸರಿ ಸಾಟಿ ಅಲ್ಲ. ನೀನು ಅಷ್ಟು ನನಗೆ ಹೊಡೆದಿರ ಅಲ್ಲಿ ನಿಲ್ಸಿದ್ಮೇಲೆ ನಮ್ಮ ತಂದೆಗ ವಯಸ್ಸಾದವ್ರಿಗೂ ನೀನು ಮಚ್ಚೆತ್ಕೊಂಡೆಲ್ಲ ನಿಂತ್ಕೊಳ್ಳೋ ಇದು ಅಧಿಕಾರದ ದುರುಪಯೋಗ ಸಿಕ್ಕಾಬಿಟ್ಟು